ಮನೆಯಲ್ಲೇ ನೀವು ಮನೆಗೆ ಬರೋದು ಬೇಡ, ಆಫೀಸಲ್ಲೇ ಇದ್ಬಿಡಿ ಅಂತ ಹೇಳ್ತಿದ್ದಾರೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 30 ಡೇಸ್ 30 ಎಂಪ್ಲಾಯ್ಸ್ ಹೈರಿಂಗ್ ಚಾಲೆಂಜ್. ಇವತ್ತು ನಮ್ಮ 30 ಡೇಸ್ 30 ಎಂಪ್ಲಾಯ್ಸ್ ಹೈರಿಂಗ್ ಚಾಲೆಂಜ್ದು 18th ಡೇ. ಹೈರಿಂಗ್ ಏನು ಸೂಪರಾಗಿ ನಡೀತಾ ಇದೆ, ಜೊತೆಗೆ ಬಿಸ್ನೆಸ್ ಕೂಡ ಆಗಬೇಕಲ್ಲ. ಇವತ್ತು ಬೆಳಗಿಂದಾನೇ ಏನು ಡೇನೇ ಸರಿಯಿಲ್ಲ ಅನಿಸ್ತು. ಯಾಕೆ ಅಂತ ಹೇಳಿದರೆ 8:30ಗೆ ಮನೆ ಬಿಟ್ಟೆ, 9:30ಗೆ ಆಫೀಸಲ್ಲಿರೋಣ ಅಂತ ಹೇಳಿ ನೋಡಿದರೆ ಆನ್ ದ ವೇ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು. ಆಫೀಸ್ ರೀಚ್ ಆಗೋದಕ್ಕೆ 9:50 9:55 ಆಗಿತ್ತು. ಆಫೀಸ್ ರೀಚ್ ಆಗಿದ್ಮೇಲೆ ಒಬ್ಬರು ನ್ಯೂ ಜಾಯ್ನಿ ಹೇಳಿದರು ನನ್ನ ಕಸ್ಟಮರ್ ಬರ್ತಿದ್ದಾರೆ ಅಂತ. ನಾನು ಫಸ್ಟ್ ಕಸ್ಟಮರ್ ಇದೆಲ್ಲ ನ್ಯೂ ಬ್ಯಾಚ್ದು, ನಾನೇ ಹೋಗಿ ಪರ್ಸ್ನಲಾಗೆ ಮಾತಾಡಿ ಕ್ಲೋಸ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ ಮೇಲೆ ಜ್ಞಾಪಕ ಬಂತು, ಅಯ್ಯೋ 11:30 ಮೀಟಿಂಗ್ ಇದೆಲ್ಲ ಅಂತ. ಸೊ ಆನ್ಲೈನ್ ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಹಂಗೆ ಮೀಟಿಂಗಲ್ಲೇ ವಿಡಿಯೋ ಕಾಲಲ್ಲೇ ಪ್ರಾಜೆಕ್ಟ್ ರೀಚ್ ಆಗಿದ್ಮೇಲೆ ನೋಡಿದರೆ ಆ ಕಸ್ಟಮರ್ಗೆ ಯಾಕೋ ಪ್ರಾಜೆಕ್ಟ್ ಇಷ್ಟ ಆಗಿಲ್ಲ. ಮತ್ತು ಅಗೇನ್ ಡಿಸಪಾಯಿಂಟ್ಮೆಂಟ್, ಏನಪ್ಪ ಇದು ಈ ಕಸ್ಟಮರು ಆಗಿಲ್ವಲ್ಲ ಅಂತ. ಮತ್ತು ಆಫೀಸ್ ಬಂದಿದ್ಮೇಲೆ ಇನ್ನೊಬ್ಬರು ಇದ್ದಾರೆ ನಮ್ಮ ಟೀಮ್ ಲೀಡರ್ ಸಾಜಿದ್ ಅಂತ. ಸೊ ಅವ್ರು ಹೇಳಿದರು, ಸರ್ ನಮ್ಮ ಕಸ್ಟಮರ್ ಬರ್ತಿದ್ದಾರೆ ಸರ್, ಇಬ್ಬರು ಬರ್ತಿದ್ದಾರೆ, 2 ಕ್ಲೋಸ್ ಮಾಡಿಕೊಡ್ಬೇಕು ಅಂತ. ಮತ್ತು ಆ ಟೈಮ್ಗೆ ಮೀಟಿಂಗು ಜೊತೆಗೆ ಕಸ್ಟಮರು, ಸೊ 2 ಕೂಡ ಜೊತೆಗೆ ಅಟೆಂಡ್ ಮಾಡಿ ಮೀಟಿಂಗ್ನ ಕಂಪ್ಲೀಟ್ ಮಾಡಿದೆ. ಮತ್ತು ಆ ಬುಕ್ಕಿಂಗ್ ಕೂಡ ಮಾಡಿದೆ ಕಸ್ಟಮರ್ದು. ಅದಾದಮೇಲೆ ಇನ್ನೊಂದು ಕಸ್ಟಮರ್ ಜೊತೆಗೆ ಮಾತಾಡಿದೆ, ಅವ್ರು ಕೂಡ ಒಂದು ಪ್ಲಾಟ್ ತಗೊಂಡ್ರು. ತುಂಬ ಖುಷಿ ಆಯಿತು. ನೀವು ಯಾವಾಗ ಹಾರ್ಡ್ ವರ್ಕ್ ಮಾಡ್ತೀರಾ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ಟೈಮ್ 10 ಗಂಟೆ ಆಗಿತ್ತು ನೈಟ್ದು. ಮೋರಲ್ ಆಫ್ ದ ಸ್ಟೋರಿ ಏನು ಅಂತ ಹೇಳಿದರೆ, ಪೇಷನ್ಸ್ ಪೇಸ್ ಬ್ಯಾಕ್. ಯಾವಾಗ ನೀವು ಕೆಲಸನ ಪ್ಯಾಷನ್ ಆಗಿ ಮಾಡ್ತೀರಾ ಡೆಫಿನೆಟ್ಲಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. 8 ಗಂಟೆ ಕೆಲಸ ಮಾಡಿ ಸಕ್ಸಸ್ ಸಿಗ್ಬೇಕಂತ ಹೇಳಿದರೆ ಆಗೋದೇ ಕತೆ ಅಲ್ಲ. ಓಕೆನಾ? ಮನೆಯಲ್ಲಿ ಬೈದರೆ ಬೈಸ್ಕೊಳ್ಳಿ. ಯಾವಾಗ ಫ್ಯಾಮಿಲಿಗೆ ನೀವು ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತೀರಾ ಡೆಫಿನೆಟ್ಲಿ ಅವ್ರು ನಿಮ್ಮ ಜೊತೆಗೆ ನಿಂತ್ಕೊತಾರೆ. ವಿಡಿಯೋ ಹೆವಿ ಲೆಂತ್ ಆಗಿಬಿಟ್ಟಿದೆ, ಮತ್ತೆ ನಾಳೆ ಸಿಗೋಣ. ಬಾಯ್.